ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ನಕ್ಷತಾಸ್ ಹೋಮ್ ಯೂಟ್ಯೂಬ್ ಚಾನಲ್. ಸಾಫ್ಟ್, ಟೇಸ್ಟಿ ಆ್ಯಂಡ್ ಕ್ವಿಕ್ ಅವಲಕ್ಕಿ ಮಾಡೋಣ ಬನ್ನಿ. ಅವಲಕ್ಕಿ ಮಾಡಲು ಬೇಕಾಗಿರುವ ಸಾಮಗ್ರಿಗಳು: ನೆನೆಸಿದ ಅವಲಕ್ಕಿ, ಕಡಲೆ ಬೀಜ ಅಥವಾ ಶೇಂಗಾ ಬೀಜ, 5-6 ಮೆಣಸಿನಕಾಯಿ, 1-2 ಟೊಮ್ಯಾಟೊ, 1-2 ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು. ಇಲ್ಲಿ ನಾನು ಜೀರಿಗೆ, ಸಾಸಿವೆ ಹಾಗೂ ಕಡಲೆಬೇಳೆಯನ್ನು ತೊಗೊಂಡಿದ್ದೀನಿ. ನಾವು ಫಸ್ಟ್ ಒಂದು ಪ್ಯಾನನ್ನು ಇಟ್ಟುಕೊಳ್ಳೋಣ. ಈ ಪ್ಯಾನಿಗೆ ಒಂದು 2-3 ಟೀ ಸ್ಪೂನ್ ಆಯಿಲನ್ನು ಹಾಕಿಕೊಳ್ಳೋಣ. ಈ ಆಯಿಲ್ ಕಾದ ನಂತರ ಅದಕ್ಕೆ ಜೀರಿಗೆ, ಸಾಸಿವೆ ಹಾಗೂ ಕಡಲೆಬೇಳೆಯನ್ನು ಹಾಕಿಕೊಳ್ಳೋಣ. ಇದಾದ ನಂತರ ಆ ಎಣ್ಣೆಗೆ ನಾವು ಕರಿಬೇವು ಕೂಡ ಹಾಕಿಕೊಳ್ಳೋಣ. ಕರಿಬೇವಲ್ಲಿ ನೀರಿನ ಅಂಶ ಇರೋದ್ರಿಂದ ಅದು ಚಟಪಟ ಸೌಂಡ್ ಬರುತ್ತೆ, ಅದಕ್ಕೆ ಸ್ವಲ್ಪ ಕೇರ್ಫುಲ್ ಆಗಿರಿ. ಇದೆಲ್ಲ ಚೆನ್ನಾಗಿ ಬೆಂದ ಮೇಲೆ ನಾವು ಮೊದಲೇ ಇಟ್ಟುಕೊಂಡಿರುವ ಕಡಲೆ ಬೀಜ ಅಥವಾ ನಮ್ಮ ಸೈಡೆಲ್ಲ ಇದಕ್ಕೆ ಶೇಂಗಾ ಬೀಜವನ್ನು ಕರೀತಾರೆ, ಅದನ್ನು ಹಾಕಿ ಇದನ್ನು ಪ್ರಾಪರಾಗಿ ನಾವು ರೋಸ್ಟ್ ಮಾಡೋ ತನಕ ಚೆನ್ನಾಗಿ ಕೈ ಆಡಿಸೋಣ. ಕಟ್ ಮಾಡ್ಕೊಂಡಿರೋ ಮೆಣಸಿನಕಾಯಿಯನ್ನು ಹಾಕಿಕೊಳ್ಳೋಣ. ಈ ಮೆಣಸಿನಕಾಯಿ ಹಾಕಿದ ನಂತರ ಕೂಡ ಎಣ್ಣೆ ಸಿಡಿಯೋ ಚಾನ್ಸಸ್ ಇರುತ್ತೆ, ಅದಕ್ಕೆ ಸ್ವಲ್ಪ ಕೇರ್ಫುಲ್ ಆಗಿರಿ. ಇದೆಲ್ಲ ಆದ ನಂತರ ನಾವು ಕಟ್ ಮಾಡ್ಕೊಂಡಿರೋ ಆನಿಯನ್ ಅಥವಾ ಈರುಳ್ಳಿಯನ್ನು ಹಾಕಿಕೊಳ್ಳೋಣ. ಇವಾಗ ನಾವು ಈರುಳ್ಳಿಯನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಇದು ಎಷ್ಟು ಮಿಕ್ಸ್ ಮಾಡಬೇಕಂತಂದರೆ ಅದು ಈರುಳ್ಳಿ ಹಸಿ ವಾಸನೆ ಹೋಗೋ ತನಕ ನಾವು ಮಿಕ್ಸ್ ಮಾಡಿಕೊಳ್ಳೇಬೇಕಾಗುತ್ತೆ. ಯಾಕಂತಂದರೆ ಇಲ್ಲಾಂದರೆ ಅವಲಕ್ಕಿಯಲ್ಲಿ ಅಷ್ಟೊಂದು ಟೇಸ್ಟ್ ಬರೋದಿಲ್ಲ. ಆ್ಯಂಡ್ ಇನ್ನೊಂದು ಏನಂತಂದರೆ ಅದು ಸ್ವಲ್ಪ ಬಣ್ಣ ಪಿಂಕಿಶ್ ಕಲರ್ ಆಗೋ ತನಕ ನಾವು ಅದನ್ನು ಪ್ರಾಪರಾಗಿ ಫ್ರೈ ಮಾಡ್ಕೊಂಡು ಅದಾದ ನಂತರ ಅದಕ್ಕೆ ಕಟ್ ಮಾಡ್ಕೊಂಡಿರೋ ಟೊಮ್ಯಾಟೊ ಕೂಡ ಹಾಕಿಕೊಳ್ಳೋಣ. ಇವಾಗ ಟೊಮ್ಯಾಟೊ ಹಾಕಿದ ನಂತರ 1 ಸರಿ ಅಥವಾ 2 ಸರಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಎಲ್ಲ ಆಯಿಲಲ್ಲಿ ಮಿಕ್ಸ್ ಆಗೋ ತನಕ ಅದನ್ನು ಚೆನ್ನಾಗಿ ಕೈ ಆಡಿಸಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳೋಣ. ಈ ಉಪ್ಪು ಹಾಕಿದ ನಂತರ ಟೊಮ್ಯಾಟೊ ಬೇಗನೆ ಬೈದ್ಬಿಡುತ್ತೆ. ಇದೊಂದು ನಿಮಗೆ ಕ್ವಿಕ್ಕಾಗಿ ಮಾಡ್ಕೋಬೇಕಂತಂದರೆ ನೀವು ಉಪ್ಪನ್ನು ಬೇಗ ಹಾಕಿಕೊಳ್ಳಬಹುದು. ಅದಕ್ಕೆ ಅರಿಶಿಣ ಪುಡಿಯನ್ನು ಹಾಕಿಕೊಳ್ಳೋಣ. ಅರಿಶಿಣ ಹಾಕೋದ್ರಿಂದ 2 ಅಡ್ವಾಂಟೇಜಸ್. ಒಂದು, ಟೇಸ್ಟ್ ಕೂಡ ಚೆನ್ನಾಗಾಗುತ್ತೆ. ಇನ್ನೊಂದು ಏನಂತಂದರೆ ನಮ್ಮ ಅವಲಕ್ಕಿಗೆ ತುಂಬ ಚೆನ್ನಾಗಿ ಕಲರ್ ಬರುತ್ತೆ. ಇದೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ನಾವು ಮೊದಲೇ ನೆನೆಸಿ ಇಟ್ಕೊಂಡಿರೋ ಅವಲಕ್ಕಿಯನ್ನು ಹಾಕಿಕೊಳ್ಳೋಣ. ಇವಾಗ ನೀವು ಸ್ನೇಹಿತರೆ ನೀವೇ ನೋಡ್ಬೋದು ಎಷ್ಟು ಸಾಫ್ಟ್ ಆ್ಯಂಡ್ ಬಿಡಿ ಬಿಡಿಯಾಗಿ ಅವಲಕ್ಕಿ ಅನ್ನು ನಾನು ತೊಳೆದಿಟ್ಕೊಂಡಿದ್ದೀನಿ. ಆ ಅವಲಕ್ಕಿಯನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಇದು ಮಿಕ್ಸ್ ಯಾವ ಥರ ಮಾಡಬೇಕಂತಂದರೆ ತಳಗಡೆ ಏನೆಲ್ಲ ಮಸಾಲೆಯನ್ನು ನಾವು ರೆಡಿ ಆಗಿದೆಯಲ್ಲ ಅದೆಲ್ಲ ನಮ್ಮದು ಅವಲಕ್ಕಿಗೆ ಹತ್ಕೊಳ್ಬೇಕು. ಇದು ತುಂಬ ಈಸಿ, ಯಾಕಂತಂದರೆ ಎಲ್ಲ ಅವಲಕ್ಕಿ ಯೆಲ್ಲೋ ಕಲರ್ ಟರ್ನ್ ಆದರೆ ಅದು ಚೆನ್ನಾಗಿ ಮಿಕ್ಸ್ ಆಗಿದೆ ಅಂತ ಅರ್ಥ ಅಷ್ಟೇ. ಸೊ ಸ್ವಲ್ಪ ಪೇಷನ್ಸಿಂದ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ. ಸೊ ಇವಾಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳುತ್ತಿದ್ದೀನಿ. ಓಕೆ, ಇನ್ನೊಂದೇನು ಸೀಕ್ರೆಟ್ ಇಂಗ್ರೀಡಿಯೆಂಟ್ ನಮ್ಮ ಅವಲಕ್ಕಿಗೆ, ಅದು ಸಕ್ಕರೆ ಯೂಶ್ವಲಿ ತುಂಬ ಜನ ಹಾಕೋದಿಲ್ಲ, ಆದರೆ ನಾವು ಮಹಾರಾಷ್ಟ್ರ ಅಥವಾ ನಮ್ಮ ಸೈಡೆಲ್ಲ ಸಕ್ಕರೆ ಹಾಕ್ತಾರೆ. ಇದು ಒಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಾಗುತ್ತೆ ಅಂತ ಸಕ್ಕರೆ ಹಾಕಿದ್ದೀವಿ. ಸಕ್ಕರೆ ಅದಕ್ಕೆ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿಯನ್ನು ಹಾಕಿ ಮೇಲಿಂದಾನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಷ್ಟೇ. ಸೊ ಇಷ್ಟೇ ಗೈಸ್, ಅವಲಕ್ಕಿ ತುಂಬ ಸಿಂಪಲ್. ಇದು ಯಾರೂ ಕೂಡ ಮಾಡ್ಕೋಬೋದು, ಯಾಕಂತಂದರೆ ಅಷ್ಟೊಂದೇನು ಡಿಫಿಕಲ್ಟ್ ಇಲ್ಲ. ಸೊ ಬ್ಯಾಚುಲರ್ಸ್ ಕೂಡ ಈಸಿಲಿ ಅವಲಕ್ಕಿಯನ್ನು ಮಾಡ್ಕೊಂಡು ಮಳೆ ಬರುವಾಗ ಅದೆಲ್ಲ ತುಂಬ ಟೇಸ್ಟಿಯಾಗಿ ಸರ್ವಿಂಗ್ ಟೈಮ್. ಸೊ ಒಂದು ಪ್ಲೇಟಲ್ಲಿ ನಾವು ಅವಲಕ್ಕಿಯನ್ನು ಹಾಕ್ಕೊಳ್ಳೋಣ. ಸೊ ಓಕೆ, ಇವಾಗ ನಾವು ಪ್ಲೇಟಿಗೆ ನಮಗೆ ಬೇಕಾಗಿರೋ ಅವಲಕ್ಕಿಯನ್ನು ಹಾಕ್ಕೊಂಡಿದ್ದೀವಿ. ಸೊ ಇದಕ್ಕೆ ಇನ್ನೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್, ತುಂಬ ಟೇಸ್ಟ್ ಇನ್ನೊಂದು ಸ್ವಲ್ಪ ಎನ್ಹ್ಯಾನ್ಸ್ ಮಾಡೋದಂತಂದರೆ ಅದು ನಿಂಬೆ ರಸ. ಸೊ ಮೇಲ್ಗಡೆಯಿಂದ ಸ್ವಲ್ಪ ನಿಂಬೆಯನ್ನು ಹಾಕ್ಕೊಂಡು ಆ್ಯಂಡ್ ಬೇಕಾಗಿದ್ದರೆ ನೀವು ಸ್ಕಿಪ್ ಕೂಡ ಮಾಡ್ಬೋದು. ಆ್ಯಂಡ್ ಲಾಸ್ಟಿಗೆ ನಾನು ಸ್ವಲ್ಪ ಬಾಂಬೆ ಶೇವಾವನ್ನು ಹಾಕ್ಕೊಂಡಿದ್ದೀನಿ ಅಷ್ಟೇ. ಸೊ ಇಷ್ಟೇ ಗೈಸ್, ನಿಮ್ಮ ಟೇಸ್ಟಿ ಆ್ಯಂಡ್ ಹೆಲ್ದಿ ಅವಲಕ್ಕಿ ರೆಡಿ. ಥ್ಯಾಂಕ್ ಯು.